ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಹೌದು, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಜೋರಾಗಿತ್ತು. ಆದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಅಂತೂ ಇಲ್ಲಿವರೆಗೂ ಆಗಿಲ್ಲ. ಸೊ ಹೀಗಾಗಿ ಬಿಹಾರ ಚುನಾವಣೆ ನಂತರ, ಅದೇ ರೀತಿಯಾಗಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕದ ನಂತರವೇ ರಾಜ್ಯಾಧ್ಯಕ್ಷರ ನೇಮಕ, ರಾಜ್ಯಾಧ್ಯಕ್ಷರ ಬದಲಾವಣೆ ಅನ್ನುವಂತಹ ಚರ್ಚೆಗಳು, ಮಾಹಿತಿ ಸದ್ಯ ಈಗ ಲಭ್ಯವಿರುವಂತದ್ದು. ಸೊ ಹೀಗಾಗಿ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾತ್ರವಲ್ಲ, ಇನ್ನು ಮತ್ತಷ್ಟು ಒಳ ಸರ್ಜರಿಯನ್ನ ಅಂದ್ರೆ ಒಳ ಬದಲಾವಣೆಯನ್ನ ಮಾಡೋದಕ್ಕೆ ಇದೀಗ ಹೈಕಮಾಂಡ್ ಮುಂದಾಗಿದ್ದಂತೆ. ಹೌದು, ರಾಜ್ಯ ಬಿಜೆಪಿಯಲ್ಲಿ ಸಂಘಟನೆ ಆಗ್ತಾ ಇಲ್ಲ ಅನ್ನುವಂತಹ ಸಾಕಷ್ಟು ಕೆಲ ಸಮಸ್ಯೆಗಳು ಇರುವಂತದ್ದು. ಅಂದ್ರೆ ಸಂಘಟನೆ ಆಗ್ತಾ ಇಲ್ಲ, ಬಣಬಡಿದಾಟ ಹೆಚ್ಚಾಯ್ತು, ಇದೇ ರೀತಿಯಾಗಿ ಸಾಕಷ್ಟು ಗೊಂದಲಗಳು, ಸಮಸ್ಯೆ ಇದೇ ರೀತಿಯಾಗಿ ಮುಂದುವರಿತದೆ. ಸೊ ಹೀಗಾಗಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಈಗಾಗಲೇ ಬಣಬಡಿದಾಟ ವಿಚಾರವಾಗಿ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಈಗ ಮುಂದಿನ ವಾರ ಮತ್ತೊಂದು ಸಭೆ ಇರುವಂತದ್ದು, ಇದೇ ಸೋಮವಾರ. ಸೊ ಹೀಗಾಗಿ ಈ ಒಂದು ಬಣಬಡಿದಾಟಕ್ಕೆ ಮದ್ದರಿಯುವಂತಹ ಕೆಲಸ ಹೈಕಮಾಂಡ್ ಮೂಲಕ ಆಗ್ತಾ ಇದೆ. ಸಂಘಟನೆಯನ್ನ ಯಾವ ರೀತಿಯಾಗಿ ಮೇಲೆತ್ತೋದು, ಶಾಸಕರೇ ಆಯ್ತು, ಅದೇ ರೀತಿಯಾಗಿ ಸಂಸದರಾಯ್ತು, ರಾಜ್ಯಾಧ್ಯಕ್ಷ, ವಿಪಕ್ಷ ನಾಯಕ, ಇವರೇ ಕೆಲಸವನ್ನ ಮಾಡೋದಾದ್ರೆ ಇವರೇ ಇವರಿಂದ ಕೂಡ ಬಡಬಡಿದಾಟ ಆಗ್ತಾ ಇದೆ. ಸೊ ಹೀಗಾಗಿ ಇನ್ನು ಸಂಘಟನೆ ಯಾರ ವಿಚಾರಕ್ಕೆ ಹೋಗುತ್ತೆ ಅಂತ ಕೂಡ ನಾವು ನೋಡೋದಾದ್ರೆ, ಒಂದು ಪದಾಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿಗಳು ಯಾರಿರ್ತಾರೋ ಇವರು ಸಂಘಟನೆಯನ್ನ ಮಾಡ್ತಾ ಇಲ್ಲ, ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ, ಅಸಹಾಯಕತೆಯನ್ನ ತೋರಿಸ್ತಾ ಇದ್ದಾರೆ. ಸಂಘಟನೆ ಮಾಡೋ ವಿಚಾರದಲ್ಲಿ ಇವ್ರಿಗೆ ಆಸಕ್ತಿನೇ ಇಲ್ಲ ಅನ್ನುವಂತಹ ಕೆಲ ಸಮಸ್ಯೆಗಳು ಇದೀಗ ಬಂದಿರುವಂತದ್ದು. ಸೊ ಹೀಗಾಗಿ ಪದಾಧಿಕಾರಿಗಳ ಬದಲಾವಣೆಗೆ ಇದೀಗ ಹೈಕಮಾಂಡ್ ಮುಂದಾಗಿದೆಯಂತೆ. ಅದು ಯಾರ್ಯಾರು ಸಕ್ರಿಯರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೋ, ಯಾರ್ಯಾರು ಸಂಘಟನೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೋ ಅವರನ್ನ ಹೊರತುಪಡಿಸಿ ಯಾರ್ಯಾರು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇಲ್ವೋ ಅವರನ್ನ ಇದೀಗ ಬದಲಾಯಿಸೋದಕ್ಕೆ ಇದೀಗ ಹೈಕಮಾಂಡ್ ತೀರ್ಮಾನ ಮಾಡಿರುವಂತದ್ದು. ಇದೀಗ 4 ಪ್ರಧಾನ ಕಾರ್ಯದರ್ಶಿಗಳ ಬದಲಾವಣೆಗೆ ಇದೀಗ ಹೈಕಮಾಂಡ್ ಮುಂದಾಗಿದೆ. ಸೊ ಹೀಗಾಗಿ ಅಂದ್ರೆ ಸದಸ್ಯತ್ವ ನೋಂದಣಿ ಅದು ಕೂಡ ಸರಿಯಾಗಿಲ್ಲ ಕರ್ನಾಟಕದಲ್ಲಿ. ಬಣಬಡಿದಾಟ ವಿಚಾರ ಆಗಿರ್ಬೋದು, ಸಂಘಟನೆ ಬಣಬಡಿದಾಟ ವಿಚಾರವನ್ನ ಹೊರತುಪಡಿಸಿದ್ರೆ ಸದಸ್ಯತ್ವ ನೋಂದಣಿ ಏನು ಕರ್ನಾಟಕದಲ್ಲಿ ಮಾಡಿದ್ರು ಎಲ್ಲ ರಾಜ್ಯಗಳಲ್ಲಿ, ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಅಷ್ಟಾಗಿ ಆಗಿಲ್ಲ ಅನ್ನುವಂಥದ್ದು. ಸೊ ಸಂಘಟನೆ ಇದರಿಂದ ಸಾಕಷ್ಟು ಕುಂಠಿತವಾಗಿದೆ. ಇದರ ಜೊತೆಗೆ ಪದಾಧಿಕಾರಿಗಳು ಅಂದ್ರೆ ಸದಸ್ಯತ್ವ ನೋಂದಣಿ ವಿಚಾರದಲ್ಲಿ ಪ್ರಮುಖರು ಭಾಗವಹಿಸಿದ್ರು, ಪದಾಧಿಕಾರಿಗಳ ಅವ್ರು ಮಾತ್ರ ಭಾಗವಹಿಸಿಲ್ಲ. ಸೊ ಹೀಗಾಗಿ ಅವರು ಆಸಕ್ತಿ ತೋರಿಸಿಲ್ಲ ಅನ್ನುವಂಥದ್ದು. ಇದರ ಜೊತೆಗೆ ಅಂದ್ರೆ ಸಂಘಟನೆ ಆಗಿರ್ಬೋದು, ಇದರ ಜೊತೆಗೆ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ತುಂಬುವಂತಹ ಕೆಲಸ ಕೂಡ ಪದಾಧಿಕಾರಿಗಳು ಮಾಡ್ತಾ ಇಲ್ಲ, ಪ್ರಧಾನ ಕಾರ್ಯದರ್ಶಿಗಳು ಮಾಡ್ತಾ ಇಲ್ಲ. ಬರೀ ನಾಮಕಾವಸ್ಥೆಗೆ ಮಾತ್ರ ಪ್ರಧಾನ ಕಾರ್ಯದರ್ಶಿಗಳು ಅನ್ನುವಂಥವ್ರು ಇದ್ದಾರೆ. ಸೊ ಹೀಗಾಗಿ ಎಲ್ಲರೂ ಕೂಡ ಕೆಲಸವನ್ನ ಮಾಡಬೇಕು. ಅದರಲ್ಲೂ ಬಿಜೆಪಿ ಅಂದ್ರೆ ಸಂಘಟನೆ ಅಂದ್ರೆ ಬಿಜೆಪಿ. ಆದ್ರೆ ಇದೀಗ ಬಿಜೆಪಿಯ ಸಂಘಟನೆ ಕುಗ್ಗೋಗಿದೆ. ಸೊ ಹೀಗಾಗಿ ಹೇಗಾದ್ರೂ ಮಾಡಿ ಬಿಜೆಪಿಯ ಸಂಘಟನೆಯನ್ನ ಮತ್ತೆ ಮೇಲೆತ್ತಬೇಕು. ಇನ್ನ 2 ವರ್ಷ ಇರುವಂತದ್ದು ಚುನಾವಣೆಗೆ. ಸೊ ಹೀಗಾಗಿ ಚುನಾವಣಾ ತಯಾರಿಯನ್ನ ಕೂಡ ಮಾಡ್ಕೋಬೇಕು. ಇದಕ್ಕೆ ಪ್ರಮುಖವಾಗಿ ಸಂಘಟನೆ ಅನ್ನುವಂಥದ್ದು ಸಾಕಷ್ಟು ಮುಖ್ಯವಾಗಿರುವಂತದ್ದು. ಸೊ ಹೀಗಾಗಿ ಪ್ರಧಾನ ಕಾರ್ಯದರ್ಶಿಗಳ ಅಂದ್ರೆ 4 ಪ್ರಧಾನ ಕಾರ್ಯದರ್ಶಿಗಳ ಬದಲಾವಣೆಗೆ ಹೈಕಮಾಂಡ್ ಮುಂದಾಗಿದೆ. ಇದರ ಜೊತೆಗೆ ಒಬ್ಬ ಮಹಿಳೆಗೆ ಒಂದು ಪ್ರಧಾನ ಕಾರ್ಯದರ್ಶಿ ಪಟ್ಟವನ್ನ ಕೂಡ ಕೊಡೋದಕ್ಕೆ ಇದೀಗ ಹೈಕಮಾಂಡ್ ಚಿಂತನೆಯನ್ನು ನಡೆಸಿದೆಯಂತೆ. ಆ ಮಹಿಳೆ ಯಾರು ಅಂತ ಕೂಡ ಗೊತ್ತಿಲ್ಲ. ಇನ್ನು 3 ಜನ ಯಾರ್ಯಾರಿಗೆ ಅಂದ್ರೆ ಒಟ್ಟು 4ರಲ್ಲಿ ಒಂದು ಮಹಿಳೆ, ಇನ್ನು 3 ಜನ ಯಾರ್ಯಾರು ಅನ್ನೋದು, ಒಟ್ಟು 4 ಜನರಲ್ಲಿ ಯಾರ್ಯಾರು ಪ್ರಧಾನ ಕಾರ್ಯದರ್ಶಿಗಳಾಗ್ತಾರೆ ಅನ್ನುವಂತಹ ಹೆಸರು ಇನ್ನೂ ಕೂಡ ಬಹಿರಂಗ ಪಡಿಸಿಲ್ಲ. ಸೊ ಹೀಗಾಗಿ ಈ ಒಂದು ಪದಾಧಿಕಾರಿಗಳ ಬದಲಾವಣೆ ನಂತರ ಅಂದ್ರೆ ಪ್ರಧಾನ ಕಾರ್ಯದರ್ಶಿಗಳ ಬದಲಾವಣೆ ನಂತರ ಬಿಜೆಪಿಯಲ್ಲಿ ಮತ್ತಷ್ಟು ಯಾವ್ಯಾವ ಬೆಳವಣಿಗೆಗಳಾಗುತ್ತೆ, ಯಾರ್ಯಾರ ಬದಲಾವಣೆ ಆಗುತ್ತೆ, ರಾಜ್ಯಾಧ್ಯಕ್ಷರ ಬದಲಾವಣೆ ನಂತರ ಏನೇನಾಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವುದು. ಕ್ಯಾಮರಾ ಪರ್ಸನ್ ಚಂದ್ರ ಜೊತೆ ಕಮನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.